ಯಪ್ಪ 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 ಏನು ಕ್ರೇಜು ಗುರು, ಏನು ಕ್ರೇಜು, ಸೋಷಿಯಲ್ ಮೀಡಿಯಾ ಕ್ರೇಜು. ಜನ ಏನು ರೊಚ್ಚಿಗೆ ನಿಂತಿರೋದು ಕಣ್ಣಲ್ಲಿ ನೋಡೋಕ್ಕಾಯ್ತಾ ಇಲ್ಲ ಗುರು. ಅಷ್ಟು ಜನ ರೊಚ್ಚಿಗೆ ನಿಂತ್ಕೊಂಡ್ಬಿಟ್ಟವ್ರೆ ಬಿಗ್ ಬಾಸಲ್ಲಿ ಗಿಲ್ಲಿನ ಗೆಲ್ಸೋದಕ್ಕೆ. ಅಲ್ಲ ಗುರು, ಬಿಗ್ ಬಾಸಲ್ಲಿ ಗಿಲ್ಲಿ ಗೆದ್ದಾಯಿತು, ಮತ್ತೆ ಏನಕ್ಕೆ ರೊಚ್ಚಿಗೆ ನಿಂತ್ಕೊಂಡಿದ್ರೆ ಅಂತ ಎಷ್ಟು ಜನ ರೊಚ್ಚಿಗೆದ್ದವ್ರು ಗುರು. ಯಪ್ಪ, ಪಾದಯಾತ್ರೆ ಮಾಡ್ತೀನಿ ಅಂತ, ಉಪವಾಸ ಮಾಡ್ತೀನಿ ಅಂತ, ಟ್ಯಾಟೋ ಹಾಕೋಸ್ಕೊಂತೀನಿ ಅಂತ. ಹೌದು, ಅಭಿಮಾನ ಇರಬೇಕು, ಬಟ್ 100 ದಿನ ಒಂದು ಶೋನ ನೋಡ್ಬಿಟ್ಟು ಅಂಧಾಭಿಮಾನ ಇರಬಾರ್ದು ಗುರು. ವರ್ಷಾನ್ಗಟ್ಲೆ ಒಬ್ಬ ಹೀರೋನ ನೋಡ್ಬಿಟ್ಟು ಅವರಿಗೆ ಫ್ಯಾನ್ ಆಗಿಬಿಟ್ಟು ಅವ್ರನ್ನ ಟ್ಯಾಟೋ ಹಾಕಿಸ್ಕೊಳ್ಳೋದು ಬೇರೆ. 100 ದಿನದ ಒಂದು ಶೋನ ನೋಡ್ಬಿಟ್ಟು ಅವ್ರಿಗೆ ಫ್ಯಾನ್ ಆಗಿ ಅವ್ರಿಗೆ ಹಾಲಾಭಿಷೇಕ ಮಾಡೋದು ಏನು ಕೇಳ್ತಿರೋ. ಯಪ್ಪ, ನನಗಂತೂ ಎಷ್ಟು ಕ್ರಿಂಜ್ ಅನ್ನಿಸ್ತೈತೆ ಅಂತಾರೆ ಇದೆಲ್ಲ ನೋಡ್ಬಿಟ್ಟು. ಹೌದು, ಸ್ವಲ್ಪ ಜನಕ್ಕೆ ಇವಾಗ ಅಂಧಾಭಿಮಾನ ಇರೋರಿಗೆ ನಾನು ಹೇಳೋದು ಅರ್ಥ ಆಗೋದಿಲ್ಲ, ನಿಜವಲ್ಲೂ ಅರ್ಥ ಆಗೋದಿಲ್ಲ. ಗಿಲ್ಲಿ ಹೌದು ಗೆದ್ದಾಯಿತು ಗುರು, ನಿಜವಲ್ಲೂ ಗಿಲ್ಲಿನೇ ಗೆಲ್ಲೋದು, ಬೇರೆ ಯಾರು ಗೆಲ್ಲೋದಿಲ್ಲ. ಗಿಲ್ಲಿನೇ ಗೆಲ್ಲೋದು, ಬೇರೆ ಯಾರು ಗೆಲ್ಲೋಕೆ ಚಾನ್ಸೇ ಇಲ್ಲ. ನಾನು ಹೇಳಿದ್ದು ಏನು ಗುರು ಕ್ರೇಜ್ ಇದು, ಅನ್ಸ್ಟಾಪಬಲ್ ಕ್ರೇಜು, ಸೈಕ್ ಕ್ರೇಜು. ಈ ಥರ ಕ್ರೇಜನ್ನು ನೋಡೇ ಇಲ್ಲ. ನಾನೇ ಹೇಳ್ತೀನಿ, ಒಪ್ಕೊತೀನಿ ನಾನು, ನಿಜ ಅದು. ನೋಬಡಿ ಕ್ಯಾನ್ ಚೇಂಜ್ ಇಟ್. ಈ ಥರ ಒಬ್ಬ ಬಿಗ್ ಬಾಸ್ ಕಂಟೆಸ್ಟೆಂಟ್ಗೆ ಕ್ರೇಜು ಹಿಂದೆನೂ ಇರಲಿಲ್ಲ, ಮುಂದೆ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಯಾಕಂದರೆ ಆ ಥರ ಒಂದು ಕ್ರೇಜ್ನ ಗಿಲ್ಲಿ ಅವರು ಊಟ ಹಾಕಿದರೆ ಜನ ಅದು ಏನು ನೋಡಿದಾರೋ ಗೊತ್ತಿಲ್ಲ. ಗಿಲ್ಲಿಯವರಲ್ಲಿ ಆ ಪಾರ್ಟಿ ಕ್ರೇಜು ಉಟ್ಕೊಂಡ್ಬಿಟ್ಟಿದೆ. ಯಾವ ರೇಂಜಿಗೆ ಕ್ರೇಜು ಅಂತಂದರೆ, ಸುದೀಪ್ ಅವ್ರ ಅಗೇನ್ಸ್ಟ್ ನಿಂತ್ಕೊಂಡ್ಬಿಟ್ಟವ್ರು. ಇವಾಗ 12 ವರ್ಷ ಬಿಗ್ ಬಾಸ್ನ ಹೋಸ್ಟ್ ಮಾಡಿರುವಂಥ ಸುದೀಪ್ ಅವ್ರ ಮುಂದೆ ಗಿಲ್ಲಿಯವ್ರನ್ನ ಒಂಥರ ನೋಡಬೇಕು. ಒಂಥರ ಕಾಮಿಡಿ ಹೆಂಗಿದೆ ಅಂತಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ಒಂದೊಂದು ಪೋಲ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಡಿ ಬಾಸ್ ಒಂದು ಕಡೆ, ಸುದೀಪ್ ಅವ್ರ ಒಂದು ಕಡೆ, ಆಮೇಲೆ ಯಶ್ ಅವ್ರ ಒಂದು ಕಡೆ, ಗಿಲ್ಲಿ ಅವ್ರ ಒಂದು ಕಡೆ. ಸೊ ಇದೆಲ್ಲ ಪೋಲ್ ಮಾಡ್ತು ಅಂತ ಅಂದಾಗ ಗಿಲ್ಲಿ ಮುಂದೆಗಡೆ, ಗಿಲ್ಲಿ ಒಂದು 50-60% 70% ವೋಟಿಂಗ್ ಬರುತ್ತೆ. ಇನ್ನು ಮಿಕ್ಕಂಥ ಆ್ಯಕ್ಟರ್ಸ್ಗಳಿಗೆ ಪೋಲ್ ಕಮ್ಮಿ ಬಂದಿರುತ್ತೆ. ಸೊ ಇದನ್ನ ನೋಡ್ಬಿಟ್ಟು ನಮ್ಮ ಗಿಲ್ಲಿ ನೋಡಮ್ಮ, ಸುದೀಪ್ ಅವ್ರಿಗಿನ್ನ ಗ್ರೇಟು, ಡಿ ಬಾಸ್ಗಿನ್ನ ಗ್ರೇಟು, ಯಶ್ ಅವ್ರಿಗಿನ್ನ ಗ್ರೇಟು. ಕಿತ್ತೋಯ್ತು. ಎಷ್ಟು ದಿನ ಆಗಿರೋ ಯಪ್ಪ, ಎಷ್ಟು ದಿನ ಇವೆಲ್ಲ, ಎಷ್ಟು ದಿನ ಅಂದ್ಕೊಂಡಿದ್ದೀರಾ? 1 ವರ್ಷನಾ, 2 ವರ್ಷನಾ? ನೋಡಿದ್ರಾ ಬಿಗ್ ಬಾಸ್ನ ಗೆದ್ದಂಥ ಕಂಟೆಸ್ಟೆಂಟ್ಗಳು, ಹಿಂದೆ ಗೆದ್ದಂಥ ಕಂಟೆಸ್ಟೆಂಟ್ಗಳು ಇವಾಗ ಎಲ್ಲಿದ್ದಾರೆ ಅಂತ ನೋಡಿದ್ದೀರಾ? ಕ್ರೇಜ್ ಅಷ್ಟೇ. ಬಿಗ್ ಬಾಸ್ ಅನ್ನೋದು, ಬಿಗ್ ಬಾಸ್ ಶೋ ಮುಗಿಯೋವರೆಗೂ ಅಷ್ಟೇ. ಈಚೆ ಬಂದಮೇಲೆ ಸ್ವಲ್ಪ ಹಾವಳಿ ಇರುತ್ತೆ ಅಷ್ಟೇ. ನೆಕ್ಸ್ಟ್ ಬಿಗ್ ಬಾಸ್ ಸೀಸನ್ ಸ್ಟಾರ್ಟ್ ಆಗೋವರೆಗೂ ಹಾವಳಿ ಇರುತ್ತೆ ಅಷ್ಟೇ. ಅದಾದಮೇಲೆ ಇರೋದಿಲ್ಲ, ಅದಾದಮೇಲೆ ಜಾಸ್ತಿ ದಿನ ಇರೋದಿಲ್ಲ ಇದು. ಇವಾಗ ಟ್ಯಾಟೋ ಹಾಕಿಸ್ಕೊಂಡಿರೋರು, ಹಂಗೆ ಮಾಡಿರೋರು, ಹಿಂಗೆ ಮಾಡಿರೋಲ್ಲ, ಕ್ರೇಜ್ ಮಾಡ್ತಿರಲ್ಲಪ್ಪ, ಹಾಲಾಭಿಷೇಕ ಮಾಡ್ತಾ ಇರೋರು. ಅಂದರೆ ನಥಿಂಗ್ ಅಗೇನ್ಸ್ಟ್ ಗಿಲ್ಲಿ. ಇಲ್ಲಿ ನೀವು ತೋರಿಸ್ತಿರೋಂಥ ಕ್ರೇಜ್ ನೋಡಿ ಹೆಂಗಿದೆ ಅಂತ. ಅತಿಯಾದರೆ ಅಮೃತನೂ ವಿಷ, ನಿಜವಾಗ್ಲೂ. ಈ ಥರ ಎಲ್ಲ ನೀವು ಹೌದು, ನಿನ್ನೆ ಸುದೀಪ್ ಅವ್ರು ಸಖತ್ತಾಗೇನೆ ಹೇಳಿದ್ರು. ಅದು ಸುದೀಪ್ ಅವ್ರ ಮೇಲೆ ಹೆಂಗೆ ನಿಂತ್ಕೊಂಡಿದ್ದಾರೆ ಅಂತಂದರೆ, ಸ್ವಲ್ಪ ಜನ ಅಂತೂ ನಾವು ಡಿ ಬಾಸ್ ಫ್ಯಾನ್ ಗುರು, ಸಪೋರ್ಟ್ ಮಾಡ್ತೀವಿ, ನಾವು ಸುದೀಪ್ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ, ನಾವು ಈ ಥರ ಅಂಧಾಭಿಮಾನ ಎಲ್ಲ ತೋರಿಸಿದ್ರೆ ಟ್ಯಾಟೋ ಹಾಕಿಸ್ಕೊಳ್ಳೋದು, ಒಂದು ಶೋನ ನೋಡ್ಬಿಟ್ಟು ಟ್ಯಾಟೋ ಹಾಕಿಸ್ಕೊಳ್ಳೋದು, ಜೊತೆಗೆ ಈ ಥರ ಎಲ್ಲ ಹಾಲಾಭಿಷೇಕ ಎಲ್ಲ ಮಾಡೋದು, ಉಪವಾಸ ಮಾಡೋದು, ಪಾದಯಾತ್ರೆ ಮಾಡೋದು, ಶೋನ ಹೊಡೆದಾಕ್ಬಿಡ್ತೀವಿ ಗಿಲ್ಲಿ ಗೆಲ್ಲಿಲ್ಲ ಅಂತಂದರೆ. ಗಿಲ್ಲಿನೇ ಗೆಲ್ಲೋದು, ಬೇರೆ ಯಾರು ಗೆಲ್ಲಲ್ಲ. ನಾನು ಹೇಳ್ದಿಲ್ವ, ಗಿಲ್ಲಿನೇ ಗೆಲ್ಲೋದು, ಬೇರೆ ಯಾರು ಗೆಲ್ಲೋದಿಲ್ಲ. ಅಲ್ಲಿ ಶೋನ ಹೊಡೆದಾಕ್ಬಿಡ್ತೀವಿ, ಬಿಗ್ ಬಾಸ್ನ ನಿಲ್ಲಿಸ್ಬಿಡ್ತೀವಿ ಗಿಲ್ಲಿ ಗೆಲ್ಲಿಲ್ಲ ಅಂತಂದರೆ. ಆಮೇಲೆ ಸುದೀಪ್ ಅವರ ವಿರುದ್ಧವಾಗಿ ಏನೇನೋ ಮಾಡ್ಕೊತಿದ್ರು, ಒಳಗಡೆ ದುಡ್ಡಿಸ್ಕೊತಾ ಇದ್ದಾರೆ ಅಶ್ವಿನಿ ಗೌಡನ ಗೆಲ್ಸೋದಕ್ಕೆ ಅನ್ನೋ ಥರ ಏನೇನೋ ಸೋಷಿಯಲ್ ಮೀಡಿಯಲ್ಲಿ ಗೊತ್ತಲ್ಲಪ್ಪ. ಪಾಪ ನಾರಾಯಣ್ ಗೌಡ ಕೂತ್ಕೊಂಡು ಅಲ್ಲಿ ಅವ್ರು ಕೂತ್ಕೊಂಡು ಏನೋ ಮಾತಾಡ್ತಾ ಇರ್ತಾರೆ. ಸುದೀಪ್ ಅವ್ರದ್ದು ಏನೋ ಕಾರ್ಡೇನೋ ಕೊಡೋಕೆ ಹೋಗಿರ್ತಾರೆ, ಇನ್ವಿಟೇಷನ್ ಕೊಡೋಕೆ ಹೋಗಿರ್ತಾರೆ. ಸೊ ಇವ್ರು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂತವ್ರೆ ಅಶ್ವಿನಿ ಗೌಡನ ಗೆಲ್ಸೋದಕ್ಕೆ ಅಂತ ಪೋಟ್ರೆ ಮಾಡೋದು. ಏನೇನು ಪೋಟ್ರೆ ಮಾಡ್ತೀರಪ್ಪ? ಸುದೀಪ್ ನಿಜವಾಗ್ಲೂ, ಸುದೀಪ್ ಅವರು ಬಿಗ್ ಬಾಸಿಗೆ ಜೀವನನೇ ಇಟ್ಬಿಟ್ಟಿದ್ದಾರೆ. ಅಲ್ಲಿ ಅವ್ರ ವಿರುದ್ಧ ನಿಂತ್ಕೊಂತಿರಲ್ಲ, ನಾಚಿಕೆ ಆಗಬೇಕು ನಿಮಗೆಲ್ಲ. ನಿಜವಾಗ್ಲೂ ಗುರು, ಅವ್ರ ವಿರುದ್ಧ ಈ ಕಮೆಂಟ್ ಸೆಕ್ಷನಲ್ಲಿ ಸುದೀಪ್ ಅವ್ರಿಗೆ ಬೈತಾವ್ರು ಎಲ್ಲರೂ. ಕಿಚ್ಚನ ಚಪ್ಪಾಳೆ ಗಿಲ್ಲಿಗೆ ಬರಬೇಕಾಗಿತ್ತು ಅಂತ ಅದಕ್ಕೆ ಹೋಗಿತಾ ಇದ್ದಾರೆ. ಗುರು ಪರ್ಸ್ನಲ್ ಗುರು, ಅದು ಅವ್ರ ಪರ್ಸ್ನಲ್ಲು. ಇವಾಗ ಎಷ್ಟೋ ಸೀಸನ್ ಎಷ್ಟೋ ಜನ ಗೆದ್ದಿದ್ದಾರೆ, ಎಲ್ಲರಿಗೂ ಕಿಚ್ಚನ ಚಪ್ಪಾಳೆ ಸಿಕ್ಕಿಲ್ಲ, ಫೈನಲ್ ಕಿಚ್ಚನ ಚಪ್ಪಾಳೆ ಸಿಕ್ಕಿಲ್ಲ. ಅವರಿಗೆ ಪರ್ಸ್ನಲಿ ಸೀಸನಲ್ಲಿ ಯಾರು ಇಷ್ಟ ಆಗ್ತಾರೋ ಅವ್ರಿಗೆ ಕೊಟ್ಟಿದ್ದಾರೆ. ಅವ್ರಿಗೆ ಅವ್ರ ಪರ್ಸ್ನಲ್ ಅದು. ನೀವು ಅವ್ರ ಪರ್ಸನಲ್ನ ಚೇಂಜ್ ಮಾಡೋಕ್ಕಾಗಲ್ಲ. ನಿಮ್ಗೆ ಗಿಲ್ಲಿ ಹೆಂಗೆ ಇಷ್ಟನೋ ಅವ್ರಿಗೆ ಬೇರೆಯವ್ರು ಇಷ್ಟ ಆಗಿದ್ದಾರೆ ಸೀಸನಲ್ಲಿ. ಎಲ್ಲರನ್ನೂ ಮೆಚ್ಚೋಕ್ಕಾಗೋದಿಲ್ಲ. ಸುದೀಪ್ ಅವ್ರು ಎಲ್ಲರನ್ನೂ ಮೆಚ್ಚೋದಕ್ಕಾಗೋದಿಲ್ಲ, ನೀವು ಹಂಗೆ ಎಲ್ಲರನ್ನೂ ಮೆಚ್ಚೋದಕ್ಕಾಗೋದಿಲ್ಲ. ನಿಮಗೆ ಗಿಲ್ಲಿ ಇಷ್ಟ ಅಂತ ಬೇರೆಯವ್ರಿಗೂ ಗಿಲ್ಲಿ ಇಷ್ಟ ಆಗಲೇಬೇಕು ಅಂತ ನೀವು ಒಂಥರ ಅವ್ರ ಮೇಲೆ ಇಂಪೋಸ್ ಮಾಡೋದಿದೆಯಲ್ಲ. ಸುದೀಪ್ ಅವ್ರಿಗೆ ಗಿಲ್ಲಿ ಇಷ್ಟ ಆಗಲೇಬೇಕು ಅಂತ ಇಂಪೋಸ್ ಮಾಡೋದಿದೆಯಲ್ಲ. ಎಲ್ಲರಿಗೂ ಇಷ್ಟ ಆಗ್ಬಿಟ್ಟಿದ್ರೆ ನಮ್ಮ ಹತ್ರಕ್ಕೆ ಸುದೀಪ್ ಅವ್ರಿಗೂ ಇಷ್ಟ ಆಗಬೇಕು ಅಂತ ಇದು ಮಾಡಿದಿದೆಯಲ್ಲ, ಅದು ತಪ್ಪು. ನೋಡ್ತಾ ಇದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಿ, ಯಪ್ಪ ಸುದೀಪ್ ಅವರ ವಿರುದ್ಧವಾಗಿ ಮಾತಾಡ್ತಾ ಇರೋವಂಥದ್ದು ಸಿಕ್ಕಾಪಟ್ಟೆ ಗಿಲ್ಲಿ ಫ್ಯಾನ್ಸ್ಗಳು. ಅಂದರೆ ಎಲ್ಲರೂ ಅಂತ ಅಲ್ಲ, ಸ್ವಲ್ಪ ಇರ್ತಾರಲ್ಲಪ್ಪ ಹಾರ್ಡ್ ಕೋರ್ ಫ್ಯಾನ್ಸ್ಗಳು, ಸೋಷಿಯಲ್ ಮೀಡಿಯಾ ಫ್ಯಾನ್ಸ್ಗಳು ಇರ್ತಾರಲ್ಲ. ಎಷ್ಟು ದಿನ ಅಂತ ನೋಡ್ತೀವಿ
ಗಿಲ್ಲಿಯವರ ಹಾವಳಿ ಅಂದರೆ ಅವ್ರ ಬಗ್ಗೆ ಏನಿಲ್ಲ ಗುರು, ಪಾಪ ಗಿಲ್ಲಿಯವ್ರದ್ದು ಏನೂ ಇಲ್ಲ, ಇಲ್ಲೆಲ್ಲ ಇವರು ಫ್ಯಾನ್ಸ್ಗಳು ಸೈಕ್ ಫ್ಯಾನ್ಸ್ಗಳು ಕ್ರಿಯೇಟ್ ಮಾಡ್ತಾ ಇರೋಂಥದ್ದು ಇದನ್ನು ಎಷ್ಟು ದಿನ ಅಂತ ನೋಡ್ತೀವಿ. ಬಿಗ್ ಬಾಸ್ ಮುಗಿದ ಮೇಲೆ ಏನೇನು ಮಾಡ್ತೀರಾ ನೀವು, ಎಷ್ಟು ದಿನ ಈ ಫ್ಯಾನ್ ಬೇಸ್ ಹಿಂಗೆ ಇರುತ್ತೆ ನೋಡಿದ್ದೀವೆಲ್ಲ. ಬಿಗ್ ಬಾಸ್ ಸೀಸನ್ಗಳೆಲ್ಲ ನೋಡಿದ್ದೀವಿ, ಹಿಂದೆ ಹೆಂಗಿದ್ದೋ ಫ್ಯಾನ್ ಬೇಸ್ಗಳೆಲ್ಲ ಒಬ್ಬೊಬ್ರಿಗೆ, ಆಮೇಲೆ ಇವಾಗ ಹೆಂಗಿದ್ದಾರೆ ಎಲ್ಲ ನೋಡಿದ್ದೀವಿ. ಕೇವಲ ಇದು ಕ್ಷಣಿಕ ಅಷ್ಟೇ, ಹೀಟ್ ಆಫ್ ದ ಮೊಮೆಂಟ್. ಬಿಗ್ ಬಾಸಿಂದ ಫ್ಯಾನ್ಸ್ ಆಗಿರೋರೆಲ್ಲ ಹೀಟ್ ಆಫ್ ದ ಮೂಮೆಂಟ್ ಅಷ್ಟೇ. 100 ದಿನದ ಶೋ ನೋಡ್ಬಿಟ್ಟು ನೀವು ಲೈಫ್ ಲಾಂಗ್ ಫ್ಯಾನ್ ಆಗಿರೋದಕ್ಕಾಗೋದಿಲ್ಲ ಅವ್ರಿಗೆ. ಮರಿಬೇಡಿ ಯಾರೂ, ಸುದೀಪ್ ಅವ್ರನ್ನ ಯಾರು ಮರಿಬೇಡಿ. ಸುದೀಪ್ ಅವ್ರನ್ನ ಮರಿತಾ ಇದ್ದಾರೆ ಕೆಲವರು ಇಲ್ಲಿ, ನಿಜವಲ್ಲ ಅವ್ರಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ನಾನು ಡಿ ಬಾಸ್ ಫ್ಯಾನ್ ಗುರು, ಅಪ್ಪು ಬಾಸ್ ಫ್ಯಾನು. ಸುದೀಪ್ ಅವ್ರು ಇಷ್ಟ ಇಲ್ಲ ಅಂತಲ್ಲ, ಬಟ್ ನಾನೇನು ಫ್ಯಾನ್ ಏನಲ್ಲ ಸುದೀಪ್ ಅವ್ರಿಗೆ, ಬಟ್ ಅದನ್ನು ಮರಿಬೇಡಿ ಅಂತ ಹೇಳ್ತೀನಿ ಅಷ್ಟೇ. ಬಿಗ್ ಬಾಸ್ ವ್ಯೂವರ್ಸ್ಗೆ ಸ್ವಲ್ಪ ಜನ ಸುದೀಪ್ ಅವ್ರ ವಿರುದ್ಧ ಮಾತಾಡ್ತಾ ಇದ್ರಲ್ಲ, ಶೋ ಹಿಂಗೆ ನಡ್ಸ್ಕೊಂಡು ಕೊಡಬೇಕಾಗಿತ್ತ ಫೈನಲ್ಸ್ನ ಅಂತೆಲ್ಲ ಮಾತಾಡ್ತೀರ. ನಿಮ್ಮ ಪ್ರಕಾರ ಏನು ಮಾಡಬೇಕಾಗಿತ್ತು ಸುದೀಪ್ ಅವರು? ಅಲ್ಲಿ ಮ್ಯಾಚ್ ಆಡ್ಕೊಂಡು ಬಂದಿದ್ದಾರೆ ಸುದೀಪ್ ಅವರು ಹೈದ್ರಾಬಾದಲ್ಲಿ ಅಂತ ಕಾಣಿಸುತ್ತೆ. ಹೈದ್ರಾಬಾದಲ್ಲಿ CCLನ ಆಡ್ಬಿಟ್ಟು ಕರ್ನಾಟಕನ ಗೆಲ್ಸ್ಕೊಂಬಂದಿದ್ದಾರೆ. ಹಿಂದಿನ ದಿನ ಹೋಗ್ಬಿಟ್ಟು ಟ್ರಾವೆಲಿಂಗ್ ಎಷ್ಟಿರುತ್ತೆ, ಅಲ್ಲಿ ಮ್ಯಾಚ್ನ ಆಡೋದು ಎಷ್ಟಿರುತ್ತೆ, 20 ಓವರ್ ಗೇಮ್ ಆಡೋದು ಎಷ್ಟಿರುತ್ತೆ, ಅಲ್ಲಿಂದ ವಾಪಸ್ ಬರೋದು ಹೆಂಗಿರುತ್ತೆ, ಬಂದು ಶೋ ಮಾಡಿದ್ರಲ್ಲ ಅದು ಪುಣ್ಯ. ಆ್ಯಕ್ಚುಲಿ ಹಂಗೆ ನೋಡ್ತು ಅಂತಂದರೆ ಬಿಗ್ ಬಾಸ್ ಫ್ಯಾನ್ಸ್ಗಳಿಗೆ ಶೋನ ನಡೆಸಲೇಬೇಕಾಗಿರಲಿಲ್ಲ. ಹಂಗಿದ್ರು ಕೂಡ ಅಷ್ಟೆಲ್ಲ ಇದ್ರು, ಟ್ರಾವೆಲಿಂಗ್ ಇದ್ರು ಅಲ್ಲಿ ಮ್ಯಾಚ್ ಆಡ್ಬಿಟ್ಟು ಬಂದುಬಿಟ್ಟು ಇಲ್ಲಿ ಶೋನ ನಡೆಸ್ಕೊಂಡು ಕೊಟ್ಟಿದ್ದಾರೆ ಅವರು. ಹಂಗೆ ನಡ್ಸ್ಕೊಂಡು ಕೊಡಬೇಕಾಗಿತ್ತು, ಹಿಂಗೆ ನಡ್ಸ್ಕೊಂಡು ಕೊಡಬೇಕು ಅಂತ ಮಾತಾಡ್ತೀರಾ. ಏನು ನಡ್ಸ್ಕೊಂಡು ಕೊಡಬೇಕಾಗಿತ್ತು, ಏನು ಮಾಡಬೇಕಾಗಿತ್ತು ಸುದೀಪ್ ಅವರು? ಪಲ್ಟಿ ಹೊಡಿಬೇಕಿತ್ತಾ ಅಲ್ಲಿ? ಏನು ಪಲ್ಟಿ ಹೊಡ್ಬಿಟ್ಟು ಗಿಲ್ಲಿಗೆ ನಮಸ್ಕಾರ ಹೊಡಿಬೇಕಿತ್ತಾ ಅಲ್ಲಿ? ಅಥವಾ ಬಿಲ್ಡಪ್ ಕೊಡಬೇಕಾಗಿತ್ತು? ಇನ್ನೆಷ್ಟು ಕೊಡ್ತಾರೆ ಬಿಲ್ಡಪ್ಪು? ಎಷ್ಟು ಕೊಡ್ತಾರೆ? ಜನ ಕೊಟ್ಟಿರೋದು ಸಾಲದ ಬಿಲ್ಡಪ್ಪು. ಈಚೆಗಡೆ 37,000 ಕೋಟಿ ಓಟು ಅಂತ ಏನೋ ಪೋಟ್ರೆ ಆಗ್ತಿದ್ದಲ್ಲ ಇವಾಗ. ನಾನು ಬಿಗ್ ಬಾಸ್ಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ ಗುರು, ಒಂದೊಂದು ಓಟ್ ಕೊಡಿ ಸುಮ್ಮನೆ. ಏನಕ್ಕೆ 100 ಓಟ್ ಕೊಡ್ತೀರಾ? ಒಬ್ಬೊಬ್ರು 100 ಓಟ್ ಏನಕ್ಕೆ ಕೊಡ್ತೀರಾ? ಒಂದು ಅಕೌಂಟಿಗೆ 1 ಓಟ್ ಕೊಡಿ ಸಾಕು. ನೀವು ಈ ಥರ ಸೋಷಲ್ ಮೀಡಿಯಾ ಗಿಮಿಕ್ಗಳು ಇವೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. 37,000 ಕೋಟಿ ಏನಕ್ಕೆ? 37,000 ಜನ ಇದ್ದಾರೆ ಕರ್ನಾಟಕದಲ್ಲಿ, ಅದು ಅಷ್ಟಕ್ಕೂ ಒಬ್ರಿಗೆ 1 ಓಟ್ ಕೊಡಿ ಸುಮ್ಮನೆ. ಇವೆಲ್ಲ ಸೋಷಲ್ ಮೀಡಿಯಾ ಎಲಿವೇಷನ್ಗಳು, ಬಿಲ್ಡಪ್ಗಳು ಇವೆಲ್ಲ ನೋಡಿ. ಈ ಥರ ಒಂಥರ ಹೆಂಗಾಗುತ್ತೆ ಅಂತಂದರೆ ಅಂಧಾಭಿಮಾನ ಆಗೋಗ್ಬಿಡುತ್ತೆ. 37,000 ಕೋಟಿ ಅಂತೆ ಗುರು, ಓಟ್ಗಳು ಅಂತೆ ಗುರು. ಯಾರಿಗಿದ್ದಾರೆ ಗುರು ಸಪೋರ್ಟು? ಸುದೀಪ್ ಅವ್ರಿಗೂ ಇಲ್ಲ, ದರ್ಶನ್ ಅವ್ರಿಗೂ ಇಲ್ಲ ಈ ಥರ ಸಪೋರ್ಟು. ಈ ಥರ ಕ್ರೇಜ್ ಆಗೋಗ್ಬಿಟ್ಟೆ, ಈ ಥರ ಕ್ರೇಜ್ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಸುದೀಪ್ ಅವ್ರಿಗೆ ಹಂಗೆ ಮಾಡ್ಬಿಡ್ತೀವಿ, ಹಿಂಗೆ ಮಾಡ್ಬಿಡ್ತೀವಿ ಅನ್ನೋದು ಏನು ಇವೆಲ್ಲ? ನಿಜಾಲು ಗುರು, ಇವೆಲ್ಲ ಕ್ಷಣಿಕ ಅಷ್ಟೇನೆ. ಇವೆಲ್ಲ ಟೆಂಪ್ರವರಿ. ಬಿಗ್ ಬಾಸ್ ಟೆಂಪ್ರವರಿ, 100 ದಿನದ ಶೋ ಟೆಂಪ್ರವರಿ. ಗಿಲ್ಲಿ ಟೆಂಪ್ರವರಿ ಅಂತ ಹೇಳ್ತಿಲ್ಲ. ಈ ಒಂದು ಅಂಧಾಭಿಮಾನ ಏನಿದೆ ಅದು ಟೆಂಪ್ರವರಿ ಅಂತ ಹೇಳ್ತಿದ್ದೀನಿ. ಗಿಲ್ಲಿಯವ್ರು ತಪ್ಪು ಏನೂ ಇಲ್ಲ ಇದರಲ್ಲಿ. ಗಿಲ್ಲಿಯವರು ಅವ್ರ ಆಟನ ಅವ್ರು ಆಡಿದ್ದಾರೆ ಅಷ್ಟೇನೆ. ಅವ್ರ ಫ್ಯಾನ್ ಬೇಸ್ನ ಅವ್ರು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಬಟ್ ಓವರ್ ಆಯ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇನೆ. ಸುದೀಪ್ ಅವ್ರನ್ನ ಚಪ್ಪಾಳೆ ಹಂಗೆ ಕೊಡಬಾರ್ದಾಗಿತ್ತು, ಶೋನ ಹಿಂಗೆ ನಡ್ಸ್ಕೊಂಡು ಕೊಡಬೇಕಾಗಿತ್ತು. ಇವ್ರನ್ನೇ ಕಳಿಸ್ಬೇಕು ನಡ್ಸ್ಕೊಂಡು ಕೊಡೋದಕ್ಕೆ ಶೋನ. ಪಾಪ 12 ವರ್ಷ ಅವರು ಶೋನ ನಡೆಸಿದಾರಲ್ಲ, ಅವ್ರಿಗೆ ಗೊತ್ತಿಲ್ಲ ಶೋನ ನಡೆಸೋದು ಹೆಂಗೆ ಅಂತ. 12 ವರ್ಷ ಫೈನಲ್ ನಡೆಸಿದಾರಲ್ಲ, ಅವ್ರಿಗೆ ಗೊತ್ತಿಲ್ಲ ಹೆಂಗೆ ಅಂತ. ಇವ್ರನ್ನೇ ಕಳ್ಸ್ಕೊಂಡು ಕೊಡ್ಬೇಕು. ಸೋಕಾಲ್ಡ್ ಹೇಳ್ತಿದಾರಲ್ಲ, ಬಿಲ್ಡಪ್ ಕೊಡಬೇಕು, ಎಲಿವೇಶನ್ ಕೊಡಬೇಕು, ಹಂಗೆ ಕೊಡಬೇಕು, ಹಿಂಗೆ ಕೊಡಬೇಕು ಅಂತ. ಯಾಕೆ ನೀವು ಕೊಡ್ತೀರಾ ಎಲಿವೇಶನ್? ಸಾಲ್ತಿಲ್ವ ಗಿಲ್ಲಿ ಅವ್ರಿಗೆ? ಇನ್ನೂ ಸುದೀಪ್ ಅವ್ರ ಬಾಯಿಂದ ಕೊಡಿಸ್ಬೇಕಾ ನೀವು? ಅಲ್ಲ ಗುರು, ಒಬ್ರಿಗೆ ಒಂದು ಸೀಸನಲ್ಲಿ ಒಬ್ಬರು ಫೇವ್ರೇಟ್ ಕಂಟೆಸ್ಟೆಂಟ್ ಅಂತ ಇರ್ತಾರೆ, ತಲೆಯಲ್ಲಿ ಒಬ್ರು ಇರ್ತಾರೆ, ಅವ್ರನ್ನ ತೆಗೆದಾಕೋದಕ್ಕೆ ಆಗೋದಿಲ್ಲ. ನಾನು ಬಿಗ್ ಬಾಸ್ನ ನೋಡಿಲ್ಲ, ಹಂಗೆ ನೋಡೋಕೆ ಹೋಯ್ತು ಒಂದು ಸೀಸನ್ನು ನೋಡೇ ಇಲ್ಲ ನಾನು ಬಿಗ್ ಬಾಸ್ನ. ಆ್ಯಂಡ್ ಫೈನಲ್ಸ್ ಬಗ್ಗೆ ಮಾತಾಡ್ತಾ ಇರೋಂಥವ್ರು ಏನು ಮಾಡ್ಬೇಕು? ನಿಮ್ಮ ಪ್ರಕಾರ ಸುದೀಪ್ ಅವ್ರು ಏನು ಮಾಡಬೇಕು? ಉಪವಾಸ ಮಾಡಬೇಕಾ? ಅಂದರೆ ಸೋಕಾಲ್ಡ್ ಹೇಳ್ತಿದ್ದಲ್ಲ, ಉಪವಾಸ ಮಾಡಬೇಕಾ? ಅಥವಾ ಪಾದಯಾತ್ರೆ ಮಾಡಬೇಕಾ? ಮಾಡ್ತಿದ್ರಲ್ಲಪ್ಪ, ಬ್ಯಾನರ್ ಓಡಿಸೋ ರೋಡಲ್ಲೆಲ್ಲ ಆಗ್ತಾ ಇದ್ದೀರಲ್ಲ. ಹೇ ಏನು ಗುರು ಇದು? ಏನು ಅಂದ್ಕೊಂಡಿದ್ದೀರಾ? ಯಪ್ಪ, ಪ್ರಪಂಚದಲ್ಲಿ ಎಷ್ಟೆಷ್ಟು ಪ್ರಾಬ್ಲಮ್ಸ್ಗಳಿದ್ದಾವೆ ಗುರು. ಯಾರು ಸೀರಿಯಸ್ಲಿ ಈ ಥರ ಒಂದು ಉಚಿತನ ಅಂತ ಅನ್ನಿಸ್ಬಿಡ್ತು. ಒಂದು ಶೋಗೆ ರೋಡಲ್ಲಿ ಬ್ಯಾನರ್ಸು ಊರಲ್ಲೆಲ್ಲ ಹಾಕಂತ ಇದ್ದಾರೆ. ನೋಡ್ತೀವಿ ಎಷ್ಟು ದಿನ ನಡೀತಿದೆಲ್ಲ ಅಂತ. 6 ತಿಂಗಳ ಮ್ಯಾಕ್ಸಿಮಮ್ 1 ವರ್ಷ, ನೆಕ್ಸ್ಟ್ ಬಿಗ್ ಬಾಸ್ ಸ್ಟಾರ್ಟ್ ಆಗೋವರೆಗೂ ಅಷ್ಟೇ. ಇವಾಗ ಹೀಟ್ ಆಫ್ ದ ಮೂಮೆಂಟಲ್ಲಿ ಕಮೆಂಟ್ ಆಗ್ತಿರೋಲ್ಲ, ನೆಕ್ಸ್ಟ್ ವರ್ಷ ಬಂದ್ಬಿಟ್ಟು ಬಿಗ್ ಬಾಸ್ ಆಡೋದಾಗ ಈ ವಿಡಿಯೋನ ನೋಡಿ ಗೊತ್ತಾಗುತ್ತೆ. ಅವಾಗ ಸುದೀಪ್ ಅವ್ರಿಗೆ ನೀವೇ ಸುದೀಪ್ ಅಣ್ಣ ಬೇಕು. ಎಷ್ಟು ಜನ ಗುರು ಸುದೀಪ್ ಅವರು, ನಾನು ಬಿಟ್ಟು ಹೋಗ್ತೀನಿ ಬಿಗ್ ಬಾಸ್ನ ಅಂದಾಗ ಎಷ್ಟು ಜನ ಸುದೀಪ್ ಅವ್ರು ಬೇಕು ಅಂದಿದ್ದು. ಇವಾಗೆಲ್ಲ ಸುದೀಪ್ ಅವ್ರಿಗೆ ಬೈಯಂಗೆ ಆಗಿದ್ದೀರಲ್ಲ ನೀವು. ನಡೆಸಿ ನೋಡ್ತೀನಿ ನಾನು ಎಷ್ಟು ದಿನ ಅಂತ.